ಸುದ್ದಿಗಳನ್ನು ಸೃಷ್ಟಿ ಮಾಡೋದು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಸಿದ್ಧಿಸಿದೆ. ಈ ಹೇಳಿಕೆಯನ್ನ ಅಥವಾ ಈ ರೀತಿಯಾಗಿ ಹೇಳ್ತಾ ಇರೋದು ರಾಜ್ಯ ಬಿಜೆಪಿ. ನೀವು ಎಲ್ಲೆಂದರಲ್ಲಿ ನಿದ್ದೆಗೆ ಜಾರೋದು ಜಗತ್ತಿಗೆ ಗೊತ್ತಿದೆ. ಸಿಎಂ ಫೋಟೋ ಜೊತೆ ರಾಜ್ಯ ಬಿಜೆಪಿ ಈ ರೀತಿಯಾಗಿ ತಿರುಗೇಟು ಕೊಟ್ಟಿದೆ. ನಕಲಿ ಸುದ್ದಿಗಳನ್ನು ರಚಿಸುತ್ತಾ ಕಾಲಹರಣ ಮಾಡಬೇಡಿ. ರಾಜ್ಯದ ಸಮಸ್ಯೆಗಳನ್ನು ಬಗೆಹರಿಸುವ ಕುರಿತು ಯೋಚಿಸಬೇಕಿತ್ತು. ರೈತರ ಆತ್ಮಹತ್ಯೆ, ಮಹಿಳೆಯರ ಮೇಲೆ ಹಲ್ಲೆ ನಡೀತಾ ಇರಲಿಲ್ಲ. ದಿನಕ್ಕೆ 18 ಗಂಟೆ ಕೆಲಸ ಮಾಡುವ ಪ್ರಧಾನಿಯನ್ನ ಅವಹೇಳನ ಮಾಡಿದರೆ ಜನ ನಂಬ್ತಾರೆ ಎಂಬ ಭ್ರಮೆಯಿಂದ ಆದಷ್ಟು ಬೇಗೆಯಿಂದ ಅದರಿಂದ ಹೊರಗೆ ಬನ್ನಿ. ಸರ್ಕಾರವನ್ನ ಮೋದಿ ಮಾದರಿ ಮುನ್ನಡೆಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತೇಳಿ ಬಿಜೆಪಿ ಹೇಳ್ತಾ ಇದೆ. ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ಫೇಕ್ ಸುದ್ದಿಗಳನ್ನು ಸೃಷ್ಟಿ ಮಾಡೋದು, ಜನರನ್ನ ವಂಚಿಸೋದು ಸಿಎಂಗೆ ಸಿದ್ಧಿಸಿದೆ. ನೀವು ಎಲ್ಲೆಂದರಲ್ಲಿ ನಿದ್ದೆಗೆ ಜಾರೋದು ಜಗತ್ತಿಗೆ ಗೊತ್ತಿದೆ. ಸಿಎಂ ಫೋಟೋ ಜೊತೆಗೆ ರಾಜ್ಯ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ. ನಕಲಿ ಸುದ್ದಿಗಳನ್ನು ಸೃಷ್ಟಿ ಮಾಡುತ್ತಾ ಕಾಲಹರಣ ಮಾಡಬೇಡಿ. ರಾಜ್ಯದ ಜನರ ಸಮಸ್ಯೆಗಳನ್ನು ಬಗೆಹರಿಸುವ ಕುರಿತು ಯೋಚಿಸಬೇಕಿತ್ತು. ರೈತರ ಆತ್ಮಹತ್ಯೆ, ಮಹಿಳೆಯರ ಮೇಲೆ ಹಲ್ಲೆ ನಡೀತಾ ಇರಲಿಲ್ಲ. ದಿನಕ್ಕೆ 18 ಗಂಟೆ ಕೆಲಸ ಮಾಡುವ ಪ್ರಧಾನಿಯನ್ನ ಅವಹೇಳನ ಮಾಡ್ತಿದ್ದೀರಾ ನೀವು. ಜನ ಇದನ್ನ ನಂಬಲ್ಲ. ಆ ಜನ ನಂಬ್ತಾರೆ ಎನ್ನುವಂಥ ಭ್ರಮೆಯಿಂದ ನೀವು ಆದಷ್ಟು ಹೊರಗೆ ಬನ್ನಿ. ಸರ್ಕಾರವನ್ನು ಮೋದಿ ಮಾದರಿಯಲ್ಲಿ ಮುನ್ನಡೆಸಿ ಜನರ ಸಮಸ್ಯೆಗಳನ್ನು ಬಗೆಹರಿಸಿ ಅಂತೇಳಿ ಬಿಜೆಪಿ ಆಕ್ರೋಶವನ್ನು ಸರ್ಕಾರದ ವಿರುದ್ಧ ವ್ಯಕ್ತಪಡಿಸಿದೆ. ನೋಡ್ತಾ ಇರ್ಬೋದು, ಸಾಮಾಜಿಕ ಜಾಲತಾಣದಲ್ಲಿ ಈ ರೀತಿಯಾಗಿ ಬಿಜೆಪಿ ನಾಯಕರು ಬರೆದುಕೊಂಡಿದ್ದಾರೆ. ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಫೇಕ್ ಸುದ್ದಿಯನ್ನು ಸಿದ್ದರಾಮಯ್ಯನವರು ಸೃಷ್ಟಿ ಮಾಡ್ತಾ ಇದ್ದಾರೆ. ಎಲ್ಲೆಂದರಲ್ಲಿ ನಿದ್ದೆಗೆ ಜಾರ್ತಾರೆ. ಅಷ್ಟೇ ಅಲ್ಲದೆ ನಿದ್ದೆಗೆ ಜಾರೋ ಫೋಟೋವನ್ನು ಕೂಡ ಈ ಪೋಸ್ಟರ್ನಲ್ಲಿ ನೀವು ಕಾಣಬಹುದು. ನಕಲಿ ಸುದ್ದಿಗಳನ್ನು ರಚಿಸುತ್ತಾ ಕಾಲಹರಣ ಮಾಡಬೇಡಿ ಅಂತ ಬಿಜೆಪಿಯವರು ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಎಡಿಟಿಂಗ್ ಮಾಸ್ಟರ್, ನಕಲಿ ಚಿತ್ರ ತಯಾರಕ ವಿಭಾಗ, ಕೆಪಿಸಿಸಿ ಪೋಸ್ಟರ್ ಕೂಡ ಗಮನಿಸ್ತಾ ಇರ್ಬೋದು. ಯಾವ ರೀತಿಯಾಗಿ ಬಿಜೆಪಿಯವರು ಹಂಚಿಕೊಂಡಿರುವಂಥ ಪೋಸ್ಟರ್ ಇದು. ನಕಲಿ ಎಡಿಟಿಂಗ್ ಮಾಸ್ಟರ್, ಹಾಗೆಯೇ ನಕಲಿ ಇನ್ನೊಂದು ಕಡೆಯಲ್ಲಿ ನಿನ್ನೆ ರಾಜ್ಯ ಕಾಂಗ್ರೆಸ್ ಕೆಪಿಸಿಸಿ ಪ್ರಧಾನಿ ನರೇಂದ್ರ ಮೋದಿಯವರ ಫೋಟೋವನ್ನು, ಪ್ರಧಾನಿ ನರೇಂದ್ರ ಮೋದಿಯವರ ಭಾವಚಿತ್ರ ಪೋಸ್ಟ್ ಮಾಡಿ ವ್ಯಂಗ್ಯ ಮಾಡುವಂಥ ಕೆಲಸವನ್ನು ಮಾಡಿತ್ತು. ಕರ್ನಾಟಕದ ಬರ ಪರಿಸ್ಥಿತಿ ಬಗ್ಗೆ ಇಲ್ಲಿ ಉಲ್ಲೇಖವನ್ನು ಮಾಡಲಾಗಿತ್ತು. ಪ್ರಧಾನಿಗಳು ಪ್ರತಿಕ್ರಿಯಿಸದೆ ಗೊರಕೆ ಹೊಡಿತಿದ್ದಾರೆ. ಯಾವ ರೀತಿಯಾಗಿ ಅಂತೇಳಿದರೆ, ಈ ಬರ ಪರಿಹಾರದ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿಯವರು ಪ್ರತಿಕ್ರಿಯೆಯನ್ನು ನೀಡ್ತಾ ಇಲ್ಲ. ಅದರ ಬದಲಾಗಿ ಗೊರಕೆ ಹೊಡಿತಿದ್ದಾರೆ ಎನ್ನುವುದಾಗಿ ವ್ಯಂಗ್ಯವಾಡುವಂಥ ಕೆಲಸವನ್ನು ಮಾಡಿತ್ತು. ಅಷ್ಟೇ ಅಲ್ಲದೆ ಪ್ರಧಾನಿ ನರೇಂದ್ರ ಮೋದಿಯವರು ಮಲಗಿರುವಂಥ ಫೋಟೋಗಳನ್ನು, ಮಲಗಿರುವ ರೀತಿಯಲ್ಲಿ ಫೋಟೋಗಳನ್ನು ಎಡಿಟ್ ಮಾಡಿ ಅವಹೇಳನ ಮಾಡುವಂಥ ಕೆಲಸವನ್ನು ಕೆಪಿಸಿಸಿ ಅಂತೇಳಿದರೆ ರಾಜ್ಯ ಕಾಂಗ್ರೆಸ್ ಮಾಡಿತ್ತು. ಈ ಕುರಿತಂತೆ ಇವತ್ತು ಬಿಜೆಪಿಯವರು ಇದಕ್ಕೆ ತಕ್ಕ ತಿರುಗೇಟನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರನ್ನು ಅವಹೇಳನ ಮಾಡಬೇಡಿ. ಅವರು ಮಾಡುವಂಥ ಕೆಲಸ ಇಡೀ ದೇಶಕ್ಕೆ ಗೊತ್ತಿದೆ. ದಿನಕ್ಕೆ 18 ಗಂಟೆ ಕೆಲಸ ಮಾಡುವಂಥ ಪ್ರಧಾನಿಯವರು ಜನ ನಿಮ್ಮ ಸುಳ್ಳುಗಳನ್ನು ನಂಬೋದಿಲ್ಲ. ನಂಬುತ್ತಾರೆ ಅಂದುಕೊಂಡಿದ್ರೆ ಅದು ನಿಮ್ಮ ಭ್ರಮೆ ಅಂತೇಳಿ ಕೌಂಟರ್ ಕೊಟ್ಟಿದ್ದಾರೆ. ಅಷ್ಟೇ ಅಲ್ಲದೆ ಬಿಜೆಪಿಯವರು ಕಾಂಗ್ರೆಸ್ ನಾಯಕರಿಗೆ ಕೊಟ್ಟಿರುವಂಥ ತಿರುಗೇಟನ್ನು ಕೂಡ ನೀವಿಲ್ಲಿ ನೋಡ್ತಾ ಇದ್ದೀರಾ. ಇವರು ಕೂಡ ಪೋಸ್ಟರನ್ನು ಹಂಚಿಕೊಂಡಿದ್ದಾರೆ. ಸಿದ್ದರಾಮಯ್ಯ ಅವರು ನಿದ್ದೆ ಮಾಡ್ತಾ ಇರುವಂಥ ಪೋಸ್ಟರ್, ಅದರಲ್ಲಿ ಕಾಂಗ್ರೆಸ್ ಪಕ್ಷದ ಚಿಹ್ನೆ ಕೈ ಉಲ್ಟಾ ಆಗಿದೆ. ಎಡಿಟಿಂಗ್ ಮಾಸ್ಟರ್ ಸಿದ್ದರಾಮಯ್ಯನವರ ಫೋಟೋವನ್ನು ಹಾಕಿ ಅವರು ಎಡಿಟಿಂಗ್ ಸಿಸ್ಟಮ್ ಮುಂದೆ ಕುಳಿತಂತೆ ಒಂದು ರೀತಿ ಕಾಂಗ್ರೆಸ್ ಆಫೀಸನ್ನೇ ಅಲ್ಲಿ ಈ ರೀತಿಯಾಗಿ ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಜನಾರ್ದನ್ ಹೆಬ್ಬಾರ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜನಾರ್ದನ್, ನಿನ್ನೆ ಕಾಂಗ್ರೆಸ್ನವರು ಪ್ರಧಾನಿ ನರೇಂದ್ರ ಮೋದಿ ಅವರ ಕುರಿತಂತೆ ಟ್ವೀಟ್ ಮಾಡಿದರು, ವ್ಯಂಗ್ಯವಾಡುವಂಥ ಕೆಲಸವನ್ನು ಮಾಡಿದರು. ಅದಕ್ಕೆ ತಕ್ಕ ತಿರುಗೇಟನ್ನು ಸದ್ಯ ಬಿಜೆಪಿಯವರು ಕೊಟ್ಟಂತೆ ಕಾಣ್ತಾ ಇದೆ. ಯಾವ ರೀತಿಯಾಗಿ ತಿರುಗೇಟು ಕೊಟ್ಟಿದ್ದಾರೆ? ಸಂಪತ್, ರಾಜಕೀಯದಲ್ಲಿ ಪರಸ್ಪರ ವಾಗ್ದಾಳಿಗಳನ್ನ ನಾವು ನೋಡಿರ್ತೀವಿ. ಆದ್ರೆ ಇತ್ತೀಚೆಗೆ ಇದು ಜಾಸ್ತಿ ಆಗ್ತಾ ಇರೋದು ಏನಂತಂದ್ರೆ, ಸಾಮಾಜಿಕ ಜಾಲತಾಣದಲ್ಲಿ ಸಮರ ಸಾರಿರುವಂತ ರೀತಿಯಲ್ಲಿ ಟ್ವೀಟ್ ಮಾಡ್ತಾ ಇರೋದು, ಪೋಸ್ಟ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದೀವಿ. ಅಂದ್ರೆ ಬಿಜೆಪಿ ಅಥವಾ ನರೇಂದ್ರ ಮೋದಿ, ಯೋಗಿ ಆದಿತ್ಯನಾಥ್ ಇವ್ರ ಜೊತೆ ಪರವಾಗಿ, ಇವ್ರ ವಿಚಾರವಾಗಿ
ಕಾಂಗ್ರೆಸ್ನವರು ಸಾಮಾನ್ಯವಾಗಿ ಟ್ವೀಟ್ ಮಾಡ್ತಾ ಇರ್ತಾರೆ, ಅವರ ವಿರುದ್ಧ ಟೀಕೆ ಮಾಡಿ ಟ್ವೀಟ್ ಮಾಡ್ತಾ ಇರ್ತಾರೆ, ರಾಜ್ಯದ ಬಿಜೆಪಿ ವಿರುದ್ಧ ಟ್ವೀಟ್ ಮಾಡ್ತಾರೆ. ಅತಿ ಹೆಚ್ಚಾಗಿ ಮೋದಿ ಮತ್ತು ಯೋಗಿ ಅವರ ಬಗ್ಗೆ ಟ್ವೀಟ್ ಮಾಡ್ತಾರೆ ಕಾಂಗ್ರೆಸ್ ಕಡೆಯಿಂದ. ಅದಕ್ಕೆ ತಿರುಗೇಟನ್ನ ಈಗ ಬಿಜೆಪಿ ಕೊಡ್ತಾ ಇದೆ. ಅಂದ್ರೆ ರಾಜ್ಯ ಸರ್ಕಾರದವನ್ನ ಟೀಕಿಸೋದು ಇದೆಲ್ಲವೂ ಕೂಡ ಸಾಮಾನ್ಯ, ಕಾರ್ಯವೈಖರಿ ಸರಿಯಾಗಿ ನಡೀತಾ ಇಲ್ಲ ಅನ್ನೋದನ್ನೆಲ್ಲ ಟೀಕಿಸೋದು ಸಾಮಾನ್ಯ. ಆದ್ರೆ ಇದು ವೈಯಕ್ತಿಕವಾಗಿ ತೀರಾ ವೈಯಕ್ತಿಕವಾಗಿಯೇ ಟ್ವೀಟ್ ಸಮರ ಇಲ್ಲಿ ಶುರುವಾದಂತೆ ಕಾಣ್ತಾ ಇದೆ. ಸಿದ್ದರಾಮಯ್ಯನವರನ್ನ ಸಿಸ್ಟಮ್ ಮುಂದೆ ಕುಳಿತಿರುವಂತ ರೀತಿಯಲ್ಲಿ ಒಂದು ಫೋಟೋವನ್ನ ಹಾಕಿ ಎಡಿಟಿಂಗ್ ಮಾಸ್ಟರ್ ಅಂತ ಹೇಳಿ ಬಿಜೆಪಿಯವರು ಟ್ವೀಟ್ ಮಾಡಿದ್ದಾರೆ. ಅಂದ್ರೆ ಯಾವುದೇ ಸುಳ್ಳು ಸುದ್ದಿಯನ್ನ ಇವರು ಸೃಷ್ಟಿ ಮಾಡ್ತಾರೆ, ಒಂದು ಯಾವುದೇ ಸತ್ಯಕ್ಕೆ ದೂರವಾದಂತ ಸುದ್ದಿಯನ್ನ ಸೃಷ್ಟಿ ಮಾಡಿ ಇವರು ಪೋಸ್ಟ್ ಮಾಡ್ತಾರೆ. ಕಾಂಗ್ರೆಸ್ ಕಚೇರಿಯಲ್ಲಿ ಇದು ನಡೆಯುತ್ತೆ ಅಂತ ಹೇಳಿ ಒಂದು ಕಾಂಗ್ರೆಸ್ ಕಚೇರಿ ಅಂತ ಹೇಳಿ ಬೋರ್ಡ್ ಬರ್ದ್ಬಿಟ್ಟು ಅಂತ ಒಂದು ಟ್ವೀಟ್ ಅನ್ನ ಮಾಡಿದ್ದಾರೆ. ಅಂದ್ರೆ ಇದು ಪರಸ್ಪರ ವಾಕ್ಸಮರಕ್ಕಿಂತ ಹೆಚ್ಚಾಗಿ ಸಾಮಾಜಿಕ ಜಾಲತಾಣದಲ್ಲಿ ಇದಕ್ಕೆ ಅತಿ ಹೆಚ್ಚಾಗಿ ರಿಯಾಕ್ಟ್ ಗಳು ಬರ್ತವೆ. ಅಂದ್ರೆ ವೀಕ್ಷಕರಿಂದ, ಜನರಿಂದ, ಉಳಿದಂತ ಜನರು ಕೂಡ ಕಮೆಂಟ್ ಅನ್ನ ಮಾಡ್ತಾರೆ ತೀವ್ರವಾಗಿ. ಕಾಂಗ್ರೆಸ್ ಪರವಾಗಿದ್ದವರು ಕಾಂಗ್ರೆಸ್ ಪರವಾಗಿ, ಬಿಜೆಪಿ ಪರವಾಗಿದ್ದವರು ಬಿಜೆಪಿ ಪರವಾಗಿ ಟ್ವೀಟ್ ಗಳ ಮೇಲೆ ಟ್ವೀಟ್ ಗಳಿಗೆ ಅದಕ್ಕೆ ಕಮೆಂಟ್ಸ್ ಗಳು ಜಾಸ್ತಿ ಬರ್ತಾ ಹೋಗುತ್ತೆ, ಜನರಿಗೆ ರೀಚ್ ಆಗ್ತಾ ಹೋಗುತ್ತೆ. ಇಲ್ಲಿ ಉದ್ದೇಶ ಒಂದೇ, ಸಂಪತ್ ಬಿಜೆಪಿ ಇರ್ಲಿ ಕಾಂಗ್ರೆಸ್ ಇರ್ಲಿ, ಇವ್ರ ಉದ್ದೇಶ ಒಂದೇ, ಅವರ ವಿರುದ್ಧ ಇರುವಂತಹ ಒಂದು ಪಕ್ಷವನ್ನ ಅಥವಾ ಪಕ್ಷದವರನ್ನ ಅವರ ಟೀಕೆ ಮಾಡಿ ಅದನ್ನ ಜನರಿಗೆ ತಲುಪಿಸೋದು. ಇಲ್ಲಿ ಕಾಂಗ್ರೆಸ್ ಸರ್ಕಾರ ನಿದ್ದೆ ಮಾಡ್ತಾ ಇದೆ ಅನ್ನೋಂತ ಪೋಸ್ಟ್ ಅನ್ನ ಹಾಕಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಅನ್ನೋಂತ ಅರ್ಥದಲ್ಲಿ ಬಿಂಬಿತವಾಗಿ ಜನರಿಗೆ ಅದು ಮನವರಿಕೆ ಆಗ್ಬೇಕು ಅನ್ನೋ ಕಾರಣಕ್ಕಾಗಿ ಬಿಜೆಪಿ ಟ್ವೀಟ್ ಮಾಡುತ್ತೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಕೂಡ ಬಿಜೆಪಿ ಸಂಪೂರ್ಣವಾಗಿ ವಿಫಲವಾಗಿದೆ ಅನ್ನೋ ಅರ್ಥದಲ್ಲಿ ಜನರಿಗೆ ತಲುಪಿಸಬೇಕು ತಾವು ಇದನ್ನ ಅನ್ನೋ ರೀತಿಯಲ್ಲಿ ಅವರು ಟ್ವೀಟ್ ಮಾಡ್ತಾರೆ. ಇದು ಚುನಾವಣೆ ಹತ್ರ ಬರ್ತಾ ಹೋಗ್ತಾ ಇನ್ನೂ ಅತಿಯಾಗಿ ಆಗುವಂತ ಸಾಧ್ಯತೆಗಳು ಜಾಸ್ತಿ ಇದೆ. ಈಗಂತೂ ಸದ್ಯಕ್ಕೆ ಕಾಂಗ್ರೆಸ್ನ ಟ್ವೀಟಿಗೆ ಬಿಜೆಪಿ ತಿರುಗೇಟನ್ನ ಕೊಡೋ ರೀತಿಯಲ್ಲಿ ಇನ್ನೊಂದು ಟ್ವೀಟ್ ಮಾಡಿದೆ. ಸಂಪತ್, ಥ್ಯಾಂಕ್ ಯು ಜನಾರ್ದನ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.